ವಿಡಿಯೋ ಎಲ್ಲ ಮಾಡ್ತೆ ಡಿಲೀಟ್ ಮಾಡ್ದಲ್ಲ. ಇಡ್ಲಿ ತಿಂತಾ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಸಂತೆ ಹತ್ರ ಬಂದು ತುಂಬಾ ಈ ಗುಬ್ಬಿ ಮರಿಗಳು ನೋಡೋದಕ್ಕೆ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಮಧ್ಯಾಹ್ನದ ಮೇಲೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಊಟಕ್ಕೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಪುಳಿಯೋಗರೆ ತಿಂದೇನೆ. ನಾನು ಸ್ಪರ್ಶ ಅಥವಾ GRB ಎರಡರಲ್ಲಿ ಒಂದು ಪುಳಿಯೋಗರೆ ಪ್ಯಾಕೆಟ್ ಅನ್ನ ತರಿಸ್ಕೊಳ್ತೀನಿ. ಇವತ್ತು ಸ್ಪರ್ಶ ಸಿಕ್ಕಿತ್ತು. ನನ್ಗೆ MTR ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡ್ಬಿಟ್ಟು ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀನಿ. ಇವಾಗ ಪೌಡರ್ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಕೊನೆಯಲ್ಲಿ ಅನ್ನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೀನಿ. ಇದು ತೀರಾ ಸ್ಪೈಸಿ ಆಗಿರ್ತದೆ ಈ ಸ್ಪರ್ಶ ಅವ್ರದ್ದು. ಒಂದ್ ಪ್ಯಾಕೆಟಿಗೆ ನಾನು ಇಷ್ಟು ರೈಸ್ ಹಾಕಿದ್ದಲ್ವಾ, ಆದ್ರೂನು ಕೂಡ ಸ್ಪೈಸಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಯಾವಾಗ್ಲೂ ಅನ್ನ ಸಾರು ತಿಂದು ಬೇಜಾರಾದಾಗ ಎಲ್ಲಾದ್ರೂ ಅಪರೂಪಕ್ಕೆ ಪಲಾವ್ ಪುಳಿಯೋಗರೆ ಮಾಡ್ಕೊಳ್ತೀನಿ ನಾನು. ನನ್ ಮಗ್ ಸ್ಕೂಲ್ಗೆ ಹೋಗಿ ಬಂದ. ಹಾಯ್ ಹೇಳ ಮಗ್ನೆ. ಹಾಯ್. ಕೈಯೂ ಕಾಣಿಸೋದಿಲ್ಲ ಲೆಕ್ಕಂದ. ಹಾಯ್. ಹಾ, ನಿನ್ಗೆ ಏನಕ್ಕೆ ತೋರ್ಸೋಕಿಲ್ಲ ಮಗ? ಹೇಳು, ನಿಂಗೆ ಯಾಕೆ ತೋರ್ಸೋಕಿಲ್ಲ ಹೇಳು. ಸಣ್ಣ ಪಪ್ಪಗೆ ಸಣ್ಣ ಪಪ್ಪ ಬಂದಿಲ್ಲಿದ್ರೆ ನೀನು ವಿಡಿಯೋ ಎಲ್ಲ ಮಾಡ್ತೆ ಡಿಲೀಟ್ ಮಾಡ್ದಲ್ಲ. ಅದ್ ನಂದೆಂತ ಡಿಲೀಟ್ ಮಾಡುದಿಲ್ಲ ನೀನು. ನೀ ಸಣ್ಣವಲ್ಲ. ನೀನು ಈಗ ಇತ್ಲಕ್ ಟೀ ಶರ್ಟ್ ಹಾಕೊಂಡೇ ಬರುದಿಲ್ಲ ಆಗೈತೆ. ಟೀ ಶರ್ಟ್ ಎಲ್ಲಿ ನಿಂದು? ಹಾಯ್ ಹೇಳು ಬೇಗ. ಕಡೆಗೆ ಹೇಳು, ಚಿಕ್ಕಮ್ಮನ ಹೆಸರು ವಿದ್ಯಾ ಅಂತ ಹೇಳಾಯ್ತಲ್ಲ. ಬೆಳಿಗ್ಗೆ ಸೇರಿಸ್ಬೇಕೆ. ನನ್ ಚಿಕ್ಕಮ್ಮನ ಹೆಸರು ವಿದ್ಯಾ. ನಿಶಾ ಎರಡು ಹೆಸರು ಹೇಳಿದೆ, ಹೇಳಿಲ್ಲ ಅಂತ ಹೇಳ್ಬೇಡ. ಬ್ಲಾಗ್ ನೋಡ್ಕೊಂಡು ನಾವೊಂದ್ ಟೀ ಶರ್ಟ್ ತಕ ಬರ್ಲೆ ನಿಂಗೆ. ಒಂದ್ ಟೀ ಶರ್ಟ್ ತಕ ಕೆಳಗಿಂದ. ಮತ್ ಹೊಸದು ಅನ್ಕೊಂಡೇನು? ಹೌದೇನೆ ಕಂದ. ಹೊಸದು ಮತ್ತೊಂದಿನ್ ಕೊಡ್ಸನೆ ಮಗ್ನೆ. ಓಕೆ, ಟೀ ಶರ್ಟ್ ಹಾಕಂತೇನು ಈಗ ತಂದ್ರೆ? ಹಾ, ಸಂಜೆ ಮಳೆ ಬೇರೆ ಬರ್ತಾ ಇತ್ತು. ನನ್ಗೆ ಟೀ ಕುಡಿಬೇಕಂತ ಅನಿಸ್ತಾ ಇತ್ತು. ಹಾಗಾಗಿ ಟೀ ಮಾಡ್ಕೊಂಡು ಚಕ್ಲಿ ತಿಂತಾ ಕುತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ರು. ಇವ್ರು ಬರೋದಕ್ಕೆ ಲೇಟ್ ಆಗ್ತದೇನೋ ಅಂತ ಹೇಳ್ಬಿಟ್ಟು ನಾನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಇವ್ರಿಗೂ ಕೂಡ ಟೀ ಮಾಡಿದ್ದೆ. ಹೇಳೋದಕ್ಕಾಗೋದಿಲ್ಲ, ನಾನ್ ಟೀ ಕುಡಿಯೋ ಸಮಯದಲ್ಲಿ ಬಂದ್ರೂನು ಬರ್ಬಹುದು ಅಂತ. ಮಳೆ ಸಿಕ್ಕಿತ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದ್ರು. ಗಂಟೆ ಸುಮಾರು 6 ಆಗಿತ್ತು. ಇತ್ತೀಚೆಗೆ ಡೈಲಿ ಸ್ನಾಕ್ಸ್ ಚಕ್ಲಿನೇ ನಮ್ಮ ಮನೆಯಲ್ಲಿ. ಬೇಕರಿಯಿಂದ ಏನು ತಿಂಡಿ ತಂದೇ ಇಲ್ಲ. ತುಂಬಾ ದಿನಗಳಾಯ್ತು. ಮನೆಯಲ್ಲೇ ಮಾಡಿದ್ದು ಚಕ್ಲಿನ ತಿಂದು ಇಬ್ರು ಮಾತಾಡ್ಕೊಂಡು ಟೀ ಕುಡ್ದಿದ್ದಾಯ್ತು. ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಇವತ್ತು ಶನಿವಾರ. ಗಂಟೆ ಸುಮಾರು 9:30. ಹೊರಗಡೆ ಹೊರಟಿದ್ದೀನಿ. ಹೊರಗಡೆ ಅಂತಂದ್ರೆ ಸಂತೆಗೆ ಹೋಗಿ ಬರುವ ಅಂತ. ತುಂಬಾ ದಿನಗಳಾಗಿತ್ತು ಸಂತೆಗೆ ಹೋಗ್ದೇನೆ. ಮತ್ತೆ ತರಕಾರಿ ಎಲ್ಲ ಮುಗ್ದು ಹೋಗಿತ್ತು ಮನೆಯಲ್ಲಿ. ಬಿಸಿಲಿದೆ ತುಂಬಾ ಚೆನ್ನಾಗಿ, ಹಾಗಾಗಿ ಹೋಗಿ ಬರುವ ಅಂತ ಸಂತೆಗೆ ಹೊರಟಿದ್ದೀನಿ. ನಮ್ಮ ಮನೆಯವ್ರಿನ್ನ ರೆಡಿ ಆಗ್ತಾನೆ ಇದ್ದಾರೆ. ನಾನು ಒಂದು ಡ್ರೆಸ್ ಹಾಕೊಂಡು ಬೇಗನೆ ತಲೆ ಬಾಚ್ಕೊಂಡ್ರು ನಮ್ಮ ಮನೆಯವ್ರು ರೆಡಿ ಆಗಿ ಹೊರಗಡೆ ಬರೋದಿಲ್ಲ. ನಮ್ಮ ಮನೆಯವ್ರಿಗೋಸ್ಕರ ವೇಟಿಂಗು. ಇವಾಗ ಹೋಗ್ತಾ ದಾರಿನಲ್ಲಿ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂತಂದ್ರು ಅಂದ್ರು. ಹೇಳೋದಕ್ಕಾಗೋದಿಲ್ಲ. ಅದ್ಯಾರಿ ಪೆಟ್ರೋಲ್ ಗಾಡಿಗೆ. ಸಂತೆಗೆ ಹೋಗಿ ಬರ್ತೀನಿ. ARM ಕೂಡ ಹೋಗ್ಬೇಕಿತ್ತು. ಮತ್ತೆ ARM ಎಲ್ಲ ಹೋದ್ರೆ ARM ಅಲ್ಲಿ ಖರೀದಿ ಮಾಡಿದ್ದು ಈ ಗ್ರಾಸರೀಸ್ ಎಲ್ಲ ತಗೊಂಡು ಸಂತೆಗೆ ಹೋಗ್ಬೇಕು. 2 ವೀಲರ್ ಅಲ್ವಾ ಇವಾಗ. ಕಾರಲ್ಲಾದ್ರೆ ಕಾರಲ್ಲಿ ಬಿಟ್ಟು ಹೋಗ್ಬೋದಿತ್ತು. ಇವಾಗ ಆಗೋದಿಲ್ಲ. ಬೇಗ ಹೋಗ್ಬೇಗ ಬರುವ. ಪರ್ಸ್ ತಗೊಂಡ್ರ? ಸಂತೆ ಹತ್ರ ಬಂದು ತಲುಪಿದ್ದಾಯ್ತಲ್ಲ ರೀ. ಏನ್ ಬಿಸಿಲು ಇವತ್ತು. ಯಾರು ಜನ ಇಲ್ಲ ಅಂತ ಸಂತೆ ಹತ್ರ
ಬಂದು ತಲುಪಿದ್ವಿ. ಇವಾಗ 2 ವೀಲರ್ ಅನ್ನ ಇಲ್ಲೇ ಇಟ್ಬಿಟ್ಟು ಹೋಗ್ತೀವಿ. ಸಾಮಾನ್ಯವಾಗಿ ಸಂತೆ ಹಿಂದ್ಗೇಟ್ ಅಲ್ಲೇ ಬರೋದು ಜಾಸ್ತಿ, ಗಾಡಿನ ಪಾರ್ಕಿಂಗ್ ಮಾಡೋದಕ್ಕೆ ಸ್ಪೇಸ್ ಇರ್ತದೆ ಅಂತ ಹೇಳ್ಬಿಟ್ಟು ಸಂತೆಗೆ ಎಂಟ್ರಿ ಆದ್ವಿ. ಬೆಳಿಗ್ಗೆ ಆದ್ರಿಂದ ಯಾರು ಕೂಡ ಹೇಳ್ಕೊಳ್ಳುವಷ್ಟು ಜನ ಇರೋದಿಲ್ಲ. ಇನ್ನ ಮಧ್ಯಾಹ್ನ ಹೊತ್ತಿಗೆಲ್ಲಾನು ರಶ್ ಇರ್ತದೆ. ಇವತ್ತಂತೂ ಸಂತೆನಲ್ಲಿ ಪ್ರತಿಯೊಂದು ಈ ತರಕಾರಿನೂ ಕೂಡ ಕಾಸ್ಟ್ಲಿನೇ ಆಗಿತ್ತು. ಈರುಳ್ಳಿ ಕೆಜಿ 50 ರೂಪಾಯಿ ಅಂತ ಹೇಳ್ತಾ ಇದ್ರು. ಮತ್ತೆ ಹಸಿ ಆಗಿತ್ತು ಈರುಳ್ಳಿ, ಫುಲ್ಲು ಒಣಗಿದ್ದಾಗಿರ್ಲಿಲ್ಲ. ಆಲೂಗಡ್ಡೆ ಬಂದು 40 ರೂಪಾಯಿ ಕೆಜಿ ಅಂತ ಹೇಳ್ತಾ ಇದ್ರು. ನಾನು ಈರುಳ್ಳಿ ಮತ್ತೆ ಆಲೂಗಡ್ಡೆ ಎಲ್ಲ ತಗೊಂಡೆ. ಆಲೂಗಡ್ಡೆ ಅರ್ಧ ಕೆಜಿ ತಗೊಂಡೆ. ನಾನ್ ಜಾಸ್ತಿ ಬಳಸೋದಿಲ್ಲ ಆಲೂಗಡ್ಡೆನ, ಸ್ವಲ್ಪ ಕಡಿಮೆನೆ. ಹಾಗಾಗಿ ಇವತ್ ಬೇರೆ ಚಪ್ಲಿ ಎಲ್ಲ ಬಂದಿತ್ತು. ತುಂಬಾ ಚಂದ ಇತ್ತು ಚಪ್ಲಿ. ದೂರದಿಂದ ನೋಡ್ದೆ, ನಾನೇನ್ ತಗೊಳೋದಕ್ ಹೋಗ್ಲಿಲ್ಲ. ಮತ್ತೆ ಹಾಗೆ ಮುಂದಕ್ ಹೋದ್ವಿ. ಹಸಿ ಬಟಾಣಿ ಬಂದಿದ್ಯಾ ಅಂತ ನೋಡೋಣ ಅಂತ. ಹಸಿ ಬಟಾಣಿ ನನಗೆ ಎಲ್ಲೂ ಸಿಗ್ಲಿಲ್ಲ. ಹಾಗೇನೆ ಅವರೆಕಾಳು ನೋಡ್ದೆ, ಅವರೆಕಾಳು ಕೂಡ ಸಿಗ್ಲಿಲ್ಲ. ಇಲ್ಲಿ ಜೋಳ ಕೇಳ್ತಾ ಇದ್ದೆ, 100 ರೂಪಾಯಿಗೆ 5 ಅಂತ ಹೇಳ್ತಾ ಇದ್ರು. ನನ್ಗೆ 2 ಜೋಳ ಸಾಕಾಗಿತ್ತು. ಅವರು ಚೇಂಜ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಮುಂದ್ಗಡೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಅಂದ್ರೆ ಚೇಂಜ್ ಸಿಗ್ತದಲ್ವಾ ಎಲ್ಲಾದ್ರೂನು, ಅವಾಗ ಹೋಗಿ ತಗೊಂಡ್ ಬಂದ್ರೆ ಆಯ್ತು ಅಂತ. ಇಲ್ಲಿ ಒಂದ್ ಕಡೆ ನಾನು ಅರ್ಧ ಕೆಜಿ ಬೆಂಡೆಕಾಯಿ ತಗೊಂಡೆ. 2 ಗುಬ್ಬಿ ನೋಡಿದ್ವಿ. ನಮ್ಮ ಮನೆಯವ್ರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಹೇಳ್ತಾ ಇದ್ರು ನನ್ನ ಹತ್ರ, ಮುಂಚೆ ಎಲ್ಲ ತುಂಬಾ ಈ ಗುಬ್ಬಿ ಮರಿಗಳು ನೋಡೋದಕ್ ಸಿಗ್ತಾ ಇತ್ತು, ಇತ್ತೀಚೆಗೆ ಕಡಿಮೆ ಅಂತ ಹೇಳ್ತಾ ಇದ್ರು. ಸಂತೆಗೆ ಹೋಗುವಾಗ ಏನಂತಂದ್ರೆ ಚೇಂಜ್ ತಗೊಂಡ್ ಹೋಗ್ಬೇಕು. ಇಲ್ಲಿ ಬೆಂಡೆಕಾಯಿ ತಗೊಂಡ್ವಿ. ಇವ್ರ ಹತ್ರನು ಕೂಡ ಪಾಪ ಚೇಂಜ್ ಇರ್ಲಿಲ್ಲ. ಅವರು ಎಲ್ಲೋ ಹೋಗ್ಬಿಟ್ಟು ನಂತರ ಚೇಂಜ್ ಅನ್ನ ತಂದು ಕೊಟ್ರು. ಅವರಿಗೆ ಬೆಳಿಗ್ಗೆ ಬೋಣಿಗೆ ಆಗಿರ್ತದಲ್ವಾ, ಅಂದ್ರೆ ಕಸ್ಟಮರ್ ಅನ್ನ ಬಿಡೋದಕ್ಕೂ ಆಗೋದಿಲ್ಲ. ಈ ತರ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮ್ ಹೋಗುವಾಗ ಚೇಂಜ್ ಎಲ್ಲ ತಗೊಂಡ್ ಹೋಗ್ಬೇಕು. ಇನ್ನ ಟೊಮೆಟೊ ಕೆಜಿ 40 ರೂಪಾಯಿ ಅಂತ ಹೇಳ್ತಾ ಇದ್ರು. ಕೊನೆಯಲ್ಲಿ ಟೊಮೆಟೊ ಕೂಡ ತಗೊಳ್ತಾ ಇದ್ದೀನಿ. ಹಾಗೆ ಮುಂದಕ್ಕೆ ಹೋದೆ, ಇನ್ನ ಏನಾದ್ರೂ ತರಕಾರಿ ಸಿಗ್ಬಹುದು ಅಂತ. ಮೂಲಂಗಿ ಎಲ್ಲ 80 ರೂಪಾಯಿ ಅಂತ ಹೇಳ್ತಾ ಇದ್ರು. ಕಟ್ಟೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ರು. ಮಂಗಳೂರು ಸೌತೆಕಾಯಿ ತಗೊಂಡಿದ್ದೆ. ಹಸಿಮೆಣಸು ಇಂಥದ್ದೇ ತಗೊಂಡಿದ್ದು, ಇನ್ನೇನಿಲ್ಲ. ಅಲ್ಲಿಂದ ಸೀದಾ ಹೊರಟ್ವಿ. ಸೊಪ್ಪುಗಳೆಲ್ಲ ಏನು ತಗೊಳ್ಳಿಲ್ಲ. ಸೊಪ್ಪೆಲ್ಲ ಹೇಳ್ಕೊಳ್ಳುವಷ್ಟು ಚೆನ್ನಾಗಿನೂ ಬಂದಿರ್ಲಿಲ್ಲ, ಹಾಗೆ ಅಷ್ಟೊಂದು ಜಾಸ್ತಿ ಕೂಡ ಬಂದಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ನೋಡಿದ್ರೆ ಆಯ್ತು ಅಂತ. ಹಾಗೆ ನಾನ್ ಮನೆಗ್ ಬಂದು ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡಿದೀನಿ. ಒಂದ್ ಕಡೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ, ಇನ್ನ ಒಂದ್ ಕಡೆ ಮಂಗಳೂರು ಸೌತೆಕಾಯಿ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಈ ಮಂಗಳೂರು ಸೌತೆಕಾಯಿ ಹುಳಿ ಸಾರು ಮಾಡ್ತಾರೆ, ಅದು ತುಂಬಾ ಇಷ್ಟ ಆಗ್ತದೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ವಾ, ಆದ್ರೆ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ದೇವಸ್ಥಾನದ ತರ ಸಾರು ಮಾಡೋದಕ್ ಆಗೋದಿಲ್ಲ. ಮಂಗಳೂರು ಸೌತೆಕಾಯಿ ಸಾರು ಕೂಡ ರೆಡಿ ಆಯ್ತು. ಕೊನೆಯಲ್ಲಿ ಇವಾಗ ಒಂದು ಒಗ್ಗರಣೆ ಹಾಕೊಳ್ಬೇಕು. ಈ ಸಾರಿಗೆ ನಾವು ಸ್ವಲ್ಪ ಸಕ್ಕರೆ ಕೂಡ ಆಡ್ ಮಾಡ್ತೀವಿ, ಬೆಲ್ಲ ಆಡ್ ಮಾಡ್ಬಹುದು. ನಾನ್ ಮತ್ತೆ ಬೆಲ್ಲ ಎಲ್ಲ ಕಟ್ ಮಾಡ್ತಾ ಕುತ್ಕೊಳ್ಬೇಕು ಅಂತ ಅರ್ಜೆಂಟಿಗೆ 1 ರಿಂದ 1.5 ಸ್ಪೂನ್ ಅಷ್ಟು ಸಕ್ಕರೆನೆ ಹಾಕಿದ್ದೀನಿ. ಕೊನೆಯಲ್ಲಿ ಒಗ್ಗರಣೆ ಕೂಡ ಮಾಡ್ಕೊಂಡೆ. ಊಟಕ್ಕೆ ಮಂಗಳೂರು ಸೌತೆಕಾಯಿ ಹುಳಿ, ಬೆಂಡೆಕಾಯಿ ಪಲ್ಯ, ಹಾಗೇನೆ ಗಂಜಿ, ಅನ್ನ ಎಲ್ಲ ರೆಡಿ ಆಯ್ತು. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದ್ದೆ. ಸಂಜೆ ಮೇಲೆ ಸಿಗ್ತಾ ಇದ್ದೀನಿ. ಸಂಜೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದಾಯ್ತು. ಹಾಗೆ ಸಂಜೆ ಜೋಳ ಬೇಯಿಸೋಣ ಅಂತ ಜೋಳ ಸಿಪ್ಪೆಲ್ಲ ಬಿಡಿಸ್ತಾ ಇದ್ದೀನಿ. ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಕಟ್ ಮಾಡ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ. ಇವಾಗ ನಾನು ಸಂತೆಗೆ ಹೋದಾಗ ನಾನು ಜೋಳ ತರೋದು ಜಾಸ್ತಿ, ಫ್ರೆಶ್ ಆಗಿ ಬರ್ತದಲ್ವಾ, ಹಾಗಾಗಿ. ಸಂಜೆ ನಾನು ರಾಜಾರಾಣಿ ಶೋ ನೋಡ್ತಾ ಕೂತಿದ್ದೆ. ಇವತ್ತು ಸೆಮಿ ಫಿನಾಲೆ ಆಗಿತ್ತು. ತುಂಬಾ ಹೊತ್ತು ಟಿವಿ ನೋಡ್ತಾ ಕೂತಿದ್ದೆ. ಒಬ್ಳೆ ಅಲ್ವಾ, ನನ್ಗೂ ಕೂಡ ಬೇಜಾರ್ ಬರ್ತದೆ. ಸ್ವಲ್ಪ ಹೊತ್ತು ಟಿವಿ ನೋಡ್ತೀನಿ. ರಾತ್ರಿ 10:30 ಊಟ ಮುಗಿಸ್ಕೊಂಡ್ ಬಂದು ಕೂತಿದ್ದೀನಿ. ಒಮ್ಮೆ ವಿಡಿಯೋ ರೆಕಾರ್ಡ್ ಮಾಡಿದೆ, ಏನೇನೋ ಆಯ್ತು ಅಂತ ವಿಡಿಯೋನ ಹಾಗೆ ಡಿಲೀಟ್ ಮಾಡಿದೀನಿ. ಊಟ ಮುಗಿಸಿ ಬಂದು ಕೂತಿದ್ದೀನಿ. ನಮ್ಮನೆಯವ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ, ಮೊಬೈಲ್ ನೋಡ್ತಾ ಕೂತಿದ್ದಾರೆ, ಬ್ಯುಸಿ ಆಗಿದ್ದಾರೆ. ನಿನ್ನೆ ರಾತ್ರಿ 10:30 ಮನೆಗ್ ಬಂದಿದ್ರು, ಇವತ್ತು ಸ್ವಲ್ಪ ಬೇಗನೆ ಮನೆಗ್ ಬಂದಿದ್ರು, ಹಾಗಾಗಿ ಬೇಗನೆ ಊಟ ಆಯ್ತು. ಇನ್ನ ನನ್ಗೆ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು, ವಿದ್ಯಾ ಅವ್ರೆ ನಾವು ಮಂಡ್ಯದವರು, ಸವಾಲ್ ಕರೆಯೋದು ಅಂದ್ರೆ ಏನು ಅಂತ. ಕಳೆದ ವ್ಲಾಗ್ ಅನ್ನ ನೋಡ್ಬಿಟ್ಟು, ನಾನು ಕಳೆದ ವ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ,
ಇಲ್ಲಿ ನಾನು ಸವಾಲ್ ಕರೀತಾರೆ, ದೇವರ ವಿಸರ್ಜನೆ ಇದೆ ಹೋಗ್ತೀನಿ ಅಂತ ಹೇಳಿದ್ದಲ್ವಾ ಸಾರ್ವಜನಿಕ ಗಣಪತಿ ಕೂರಿಸದಲ್ಲಿ. ಸವಾಲ್ ಕರೆಯೋದು ಅಂದ್ರೆ ಹರಾಜು ಅಂತಾನು ಕೂಡ ಹೇಳ್ತಾರೆ. ನಮ್ಮ ಭಾಷೆನಲ್ಲಿ ನಾವು ಸವಾಲ್ ಕರೆಯೋದು ಅಂತ ಹೇಳ್ತಾರೆ. ದೇವರಿಗೆ ಬಂದಂತಹ ವಸ್ತು ಹರಾಜ್ ಕರೆಯೋದು ಅಂತಾನು ಹೇಳ್ತಾರೆ ಸ್ನೇಹಿತರೆ. ಒಂದೊಂದು ಊರಲ್ಲಿ ಒಂದೊಂದು ಆಡು ಭಾಷೆ ಇರ್ತದಲ್ವಾ. ಈ ತರ ಸವಾಲ್ ಕರೆಯೋದು ಅಂತಂದ್ರೆ ಏನು ಅಂತ ಕೇಳಿದ್ರಿ ಅಲ್ವಾ. ದೇವರಿಗೆ ವಸ್ತುಗಳು ಬರ್ತದೆ ಅಂದ್ರೆ ಸಾರ್ವಜನಿಕ ಗಣಪತಿ ಕೂರಿಸಿದಾಗ ತುಂಬಾ ಆ ಕಡೆ ಈ ಕಡೆ ಸುತ್ತಲೂ ಊರವರು ಕೂಡ ದೇವರಿಗೆ ವಸ್ತುಗಳನ್ನ ಕೊಡ್ತಾರೆ. ಹಣ್ಣು ತರಕಾರಿ ಅಥವಾ ಚಿನ್ನ ಬೆಳ್ಳಿ ಈ ತರ ಎಲ್ಲ ಕೊಡ್ತಾರಲ್ವಾ. ಅದನ್ನ ವಿಸರ್ಜನೆ ಮಾಡೋ ದಿನ ಸವಾಲ್ ಕರೀತಾರೆ. ತುಂಬಾ ಜನ ಸೇರಿರ್ತಾರೆ. ಹರಾಜ್ ಕರೆದಾಗ ಅಂದ್ರೆ ಎಕ್ಸಾಂಪಲ್ ಒಂದು ಬೆಳ್ಳಿ ಕಾಯಿನ್ ರೇಟು 10,000 ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ದೇವರ ಸವಾಲ್ ಒಂದು 3,000 ಈ ತರ ಜಾಸ್ತಿ ಮಾಡ್ಬಿಟ್ಟು ಕರೀತಾರೆ. ಯಾರಿಗೆ ಅದನ್ನ ತಗೊಳ್ಳುವಷ್ಟು ಶಕ್ತಿ ಇರ್ತದೋ ಅವರು ಕೂಗ್ತಾ ಹೋಗ್ತಾರೆ. ಅಂದ್ರೆ ಒಬ್ರು 16,000, ಒಬ್ರು 18,000, ಒಬ್ರು 20,000 ಈ ತರ ಕೂಗ್ತಾರೆ. ಯಾರಿಗೆ ಅದೃಷ್ಟ ಇರ್ತದೋ ಅವರಿಗೆ ಸಿಗ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇನ್ನ ನನಗೊಂದು ಕಾಮೆಂಟ್ ಬಂದಿತ್ತು ಇವತ್ತಿನ ದಿನ, ಮೊದಲಿಗೆ ಓದ್ಕೊಂಡ್ ಬಿಡ್ತೀನಿ. ನಿಮ್ಗೆ ಒಂದು ಕ್ವಶನ್, ತುಂಬಾ ಹತ್ತಿರದವರು ಬರ್ತ್ಡೇ ಅಂತ ಗೊತ್ತಿದ್ರು ವಿಶ್ ಮಾಡಲ್ಲ, ನನ್ಗೆ ಯಾಕೆ ಅಂತ ಗೊತ್ತಾಗ್ತಿಲ್ಲ, ನಿಮ್ಮ ಪ್ರಕಾರ ಏನು, ಆನ್ಸರ್ನ ವಿಡಿಯೋನಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಏಜು ನನ್ಗೆ ಗೊತ್ತಿಲ್ಲ. ಒಂದು ಟೀನೇಜ್ ವರೆಗೂ ಮಕ್ಕಳಲ್ಲಿ ಒಂದು ನಿರೀಕ್ಷೆಗಳಿರ್ತದೆ. ಅಂದ್ರೆ ಸಣ್ಣವರಿಂದ ಒಂದು ಟೀನೇಜ್ ಅಂದ್ರೆ ಕಾಲೇಜ್ ಹೋಗೋರಿಗೂ ಕೂಡ ಒಂದು ನಿರೀಕ್ಷೆ ಇರ್ತದೆ ಅವರಲ್ಲಿ. ಏನಂತಂದ್ರೆ ಬರ್ತ್ಡೇಗೆ ವಿಶ್ ಮಾಡಬೇಕು, ಗಿಫ್ಟ್ ಕೊಡ್ಬೇಕು, ಆಚರಣೆ ಮಾಡ್ಕೊಳ್ಬೇಕು, ಈ ತರ ಎಲ್ಲಾನು. ಆವಾಗ ನಿಮ್ಗೆ ಹರ್ಟ್ ಆಗೋದು ಸಹಜ. ಇನ್ನ ಏಜ್ ಆಗ್ತಾ ಆಗ್ತಾ ಅಂದ್ರೆ ಅಷ್ಟೊಂದು ನಿರೀಕ್ಷೆಗಳು ಇರೋದಿಲ್ಲ ಯಾರಿಂದನೂ ಕೂಡ. ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರಲ್ವಾ. ಏನಂತಂದ್ರೆ ಜೀವನದಲ್ಲಿ ನೀವು ಯಾವತ್ತೂ ನಿರೀಕ್ಷೆ ಇಟ್ಕೊಳ್ತೀರಿ ನೋಡಿ, ಆವಾಗ್ಲೇ ನಿಮ್ಗೆ ಹರ್ಟ್ ಆಗೋದು. ಯಾರಿಂದನೂ ಏನನ್ನು ಕೂಡ ನಿರೀಕ್ಷೆ ಮಾಡದೇ ಇದ್ದಾಗ ನಿಮ್ಗೆ ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಬೇಜಾರಾಗೋದಿಲ್ಲ. ನೀವೇನಾದ್ರೂ ಕಷ್ಟದಲ್ಲಿ ಇದ್ದೀರಿ, ನಿಮ್ಗೆ ಒಂದು ಧೈರ್ಯದ ಮಾತು ಕೂಡ ಹೇಳ್ತಾ ಇಲ್ಲ ಅಂತಂದಾಗ ನಿಮ್ಗೆ ಹರ್ಟ್ ಆಗೋದು ಸಹಜ. ಬರ್ತ್ಡೇಗೆಲ್ಲ ವಿಶ್ ಮಾಡಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಇವಿಷ್ಟು. ಇನ್ನ ನಾನು ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ನಾನು ತುಂಬಾ ಜನರನ್ನ ನೋಡಿದ್ದೀನಿ. ಅಂದ್ರೆ ಒಬ್ರು ಕಷ್ಟದಲ್ಲಿ ಇದ್ದಾಗ ಅಂದ್ರೆ ನಾವ್ ಇವ್ರ ಹತ್ರ ಚೆನ್ನಾಗಿ ಮಾತಾಡಿದ್ರೆ ಅಂದ್ರೆ ಎಲ್ಲಾದ್ರೂ ಒಂದ್ ಧೈರ್ಯದ ಮಾತು ಹೇಳ್ಬೇಕಾಗಬಹುದು, ಅಥವಾ ನಮ್ಮಿಂದ ಏನಾದ್ರೂ ಹೆಲ್ಪ್ ಕೇಳಬಹುದು ಇವ್ರು ಅಂತ ನಮ್ಮನ್ನ ಅವಾಯ್ಡ್ ಮಾಡೋರು ಇರ್ತಾರೆ. ಈ ತರ ಎಲ್ಲಾನು ಎಲ್ಲರೂ ಕೂಡ ಒಂದೇ ತರ ಇರೋದಿಲ್ಲ. ಒಬ್ಬೊಬ್ಬರ ವ್ಯಕ್ತಿತ್ವನೂ ಕೂಡ ಬೇರೆ ತರನೇ ಇರ್ತದೆ. ಜೀವನದಲ್ಲಿ ನೀವು ಖುಷಿಯಾಗಿರ್ಬೇಕು ಅಂತಂದ್ರೆ ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡಬೇಡಿ. ನಾನೆಲ್ಲಾದ್ರೂ ಅಪರೂಪಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಅಯ್ಯೋ ಯಾರು ಕೂಡ ಒಂದ್ ಧೈರ್ಯದ ಮಾತು ಹೇಳೋದಿಲ್ವಲ್ಲ ಅಂತ. ಆವಾಗ ಇವ್ರು ಹೇಳ್ತಿರ್ತಾರೆ, ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡಬೇಡ. ಯಾಕೆಂತಂದ್ರೆ ನೀನು ಹುಟ್ಟಿ ಬರ್ತಾ ಒಬ್ಳೆ ಬಂದಿದ್ಯಾ, ಹೋಗ್ತಾ ಕೂಡ ಒಬ್ಳೆ ಹೋಗ್ತೀಯಾ, ಯಾರನ್ನು ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಇರುವಷ್ಟು ದಿನ ನೀನು ನೆಮ್ಮದಿಯಿಂದ ಇರು, ಯಾರಿಂದನೂ ಏನನ್ನು ನಿರೀಕ್ಷೆ ಮಾಡಬೇಡ ಅಂತ. ನನಗೆ ಕೆಲವೊಂದು ಸಾರಿ ಇದು ಸತ್ಯ ಅಲ್ವಾ ಅಂದ್ರೆ ನಿಜ ಅಲ್ವಾ ಅಂತ ಅನಿಸ್ತದೆ. ನೀವೇನಾದ್ರೂ ಹೇಳಿಕ್ಕಿದ್ದಾರೆ? ನಮ್ಮ ಮನೇಲಿ ಫುಲ್ ಬಿಸಿ. ಆವಾಗ ವಿಡಿಯೋ ಮಾಡಿದಾಗ ಕಾಮಿಡಿ ಮಾಡ್ತಾ ಇದ್ರು, ಸರಿಯಾಗಿ ಮಾತಾಡೋದಕ್ಕೆ ಕೊಟ್ಟಿರ್ಲಿಲ್ಲ. ವಿಡಿಯೋ ತುಂಬಾ ಲೆಂತಿ ಆಗಿತ್ತು, ಹಾಗಾಗಿ ಕಟ್ ಮಾಡಿದೀನಿ ಅದನ್ನ. ಎಲ್ಲರಿಗೂ ಒಂದಲ್ಲ ಒಂದಿನ ಒಳ್ಳೆ ದಿನ ಬಂದೇ ಬರ್ತದೆ, ಕಾಯ್ಬೇಕಷ್ಟೇನೆ. ಒಬ್ರಿಗೆ ಬೇಗ ಒಳ್ಳೆ ದಿನ ಬರಬಹುದು, ಕೆಲವರಿಗೆ ಸ್ವಲ್ಪ ಲೇಟ್ ಆಗಬಹುದು. ಬರ್ತ್ಡೇ ಎಲ್ಲ ವಿಶ್ ಮಾಡಿಲ್ಲ ಅಂತ ಖಂಡಿತ ಬೇಜಾರ್ ಮಾಡ್ಕೊಳ್ಬೇಡಿ. ಇನ್ನ ನನ್ಗೆ ತುಂಬಾ ದಿನದ ಹಿಂದೆ ವ್ಯೂವರ್ಸ್ ಒಬ್ರು ಕೇಳ್ತಾ ಇದ್ರು, ವಿದ್ಯಾವ್ರೆ ನಿಮ್ಗೆ ಕೋಪನೇ ಬರೋದಿಲ್ವಾ ಅಂತ. ಅದಕ್ಕೆ ಅಂತ ಅವ್ರು ಮೆಸೇಜ್ ಹಾಕ್ತಾ ಇರ್ತಾರೆ. ಒಂದ್ 2-3 ಬಾರಿ ಕೇಳಿದ್ರು ಕೂಡ ನನ್ನ ಕಾಮೆಂಟ್ಗೆ ನೀವು ಆನ್ಸರ್ ಮಾಡಿಲ್ಲ ವಿದ್ಯಾವ್ರೆ, ವ್ಲಾಗ್ ಅಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ರು. ಕೋಪನೇ ಬರೋದಿಲ್ಲ ಅಂತಲ್ಲ, ನನಗೂ ಕೂಡ ಕೋಪ ಬರ್ತದೆ. ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬಹುದು. ನಮ್ಮ ಮನೆಯವ್ರಿಗಿಂತಲೂ ನನಗೆ ಕೋಪ ಬರೋದು. ನಾನು ನನ್ನದೇ ಆದಂತಹ ಲೋಕದಲ್ಲಿ ಇರ್ತೀನಿ. ನನ್ನದೇ ಆದಂತಹ ನನ್ಗೆ ಸಾಕಷ್ಟು ಚಿಂತೆ ಟೆನ್ಷನ್ ಎಲ್ಲ ಇರ್ತದಲ್ವಾ. ಅದ್ರ ಮಧ್ಯೆ ನನ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತಟ್ಟಂತ ಕೋಪ ಬರ್ತದೆ. ನಾನೇನಾದ್ರೂ ವಿಚಾರ ಮಾಡ್ತಾ ಇದ್ದಾಗ,
ಏನಾದ್ರೂ ತೀರಾ ಟೆನ್ಷನ್ ಅಲ್ಲಿ ಇದ್ದಾಗೆಲ್ಲಾನು ಫುಲ್ ಕೋಪ ಅಂತೆ, ಮೂಗಿನ ತುದಿ ಮೇಲೆ ಕೋಪ ಅಂತ ನಮ್ಮ ಮನೆಯವ್ರು ಬೈತಾ ಇರ್ತಾರೆ. ಇನ್ನ ನಾನು ಇವತ್ತು ಕೂಡ ವಿಡಿಯೋ ಹಾಕಿಲ್ಲ, ನಾಳೆ ಕೂಡ ಬ್ಲಾಗ್ ಹಾಕೋದಿಲ್ಲ. ಸೋಮವಾರದಿಂದ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬಿಡ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.